ನಮಸ್ಕಾರ ವೀಕ್ಷಕರೇ. ಡೇ ಟು ಅಲ್ಲ, ನಾವು ಕಾಶಿ ತಲುಪಿದ್ದೀವಿ. ರಾತ್ರಿ ತಲುಪ್ದು 9 ಗಂಟೆಗೆ ಬಂದವರೇ 12 ಗಂಟೆಗೆ ಎಲ್ಲ ಸ್ನಾನ ಮಾಡಿಕೊಂಡು 1 ಗಂಟೆಗೆ ರಾತ್ರಿ 1 ಗಂಟೆಲಿ ಆಟೋ ಹೊತ್ಕೊಂಡು ಕಾಶಿ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಕಾರಣ ಏನಕ್ಕೆ 1 ಗಂಟೆಗೆ ಹೋಗ್ತಾ ಇರೋದು ಅಂತಂದರೆ ಸ್ಪರ್ಶ ದರ್ಶನ ಮಾಡೋದಕ್ಕೆ, ಅಂದರೆ ವಿಶ್ವನಾಥನ ಮುಟ್ಟಿ ದರ್ಶನ ಮಾಡುವಂಥ ಒಂದು ಅವಕಾಶ ಇದೆ. ಬೆಳಗ್ಗೆ 4 ಗಂಟೆಯಿಂದ 5 ಗಂಟೆವರೆಗೂ ನಡೆಯುತ್ತೆ. ನಮ್ಮ ಸ್ನೇಹಿತರು ಯೋಗೇಶ್ ಅವರು ಇದ್ದಾರೆ, ತುಮಕೂರಿಂದ ಬಂದಿರೋಂಥವ್ರು. ಏನು ಅನ್ನಿಸ್ತಾ ಇದೆ ಸರ್, ಹೆಂಗ ಅನ್ನಿಸ್ತಾ ಇದೆ? ನಮಸ್ಕಾರ ವೀಕ್ಷಕರೇ, ನಂಗಂತೂ ಬಹಳ ಖುಷಿ ಆಗ್ತಾ ಇದೆ. ಅಪರೂಪಕ್ಕೆ ಬಂದು ನಮ್ಮ ತಂದೆಯವ್ರ ಜೊತೆ, ಅವರು ವಯಸ್ಸಾಗಿದೆ 81 ವರ್ಷ, ಅವ್ರ ಜೊತೆ ಬಂದು ಸ್ಪರ್ಶ ದರ್ಶನ ಮಾಡ್ತಾ ಇದೀವಿ. ಬಹಳ ಖುಷಿ ಆಗ್ತಾ ಇದೆ. ಟ್ರಾವೆಲ್ ಎಕ್ಸ್ಪೀರಿಯನ್ಸ್ ಹೆಂಗ ಅನ್ನಿಸ್ತು ನಿಮ್ಗೆ? ಟ್ರೈನ್ ಟ್ರಾವೆಲಿಂಗು ಅದೇ ಲಾಂಗ್ ಜರ್ನಿ ಸ್ವಲ್ಪ ಬೋರ್ ಅನ್ಸುತ್ತೆ, ಬಟ್ ಪರವಾಗಿಲ್ಲ. ನೀಟ್ನೆಸ್ ಎಲ್ಲ ಪರವಾಗಿಲ್ಲ, ಫುಡ್ಡು ಪರವಾಗಿಲ್ಲ. ಫುಡ್ ಅಂತೂ ನಿಜವಾಗ್ಲೂ ಹೇಳ್ಬೇಕಂತಂದ್ರೆ ತುಂಬಾ ಚೆನ್ನಾಗಿತ್ತು. ಅದು 700 ಜನಕ್ಕೆ ಅಡಿಗೆ ಮಾಡೋದು, ಅದು ಟೇಸ್ಟ್ ಎಲ್ರಿಗೂ ಒಪ್ಪಿಗೆ ಆಗೋ ತರ ಸುಮ್ಮನೆ ಅಲ್ಲ, ತುಂಬಾ ಚೆನ್ನಾಗಿತ್ತು. 15,000ಕ್ಕೆ ಕಾಶಿ, ಅಯೋಧ್ಯ, ಗಯಾ ಹಾಗೂ ಪ್ರಯಾಗ್ರಾಜ್ ಇಷ್ಟು ದೇವಸ್ಥಾನನ 8 nights 9 days ಅಲ್ಲಿ ತೋರಿಸ್ಕೊಂಡ್ ಬರ್ತಾರೆ. ನಾವು ಶನಿವಾರ ಬೆಳಗ್ಗೆ ಹೊರಟಿದ್ದು 10 ಗಂಟೆಗೆ ಯಶವಂತಪುರ ರೈಲ್ವೆ ಸ್ಟೇಷನ್ ಬಿಟ್ಟಿದ್ದು. ಸೋಮವಾರ ನೈಟ್ ತಲುಪ್ತು. ಸೋಮವಾರ ನೈಟ್ 9 ಗಂಟೆಗೆ ತಲುಪಿದ ಮೇಲೆ ಈಗ ಸ್ನಾನ ಮಾಡಿಕೊಂಡು ಮಂಗಳವಾರ ಬೆಳಗ್ಗೆ 1 ಗಂಟೆಗೆ ಆಟೋ ಕಾಯ್ತಾ ಇದೀವಿ ಸ್ಪರ್ಶ ದರ್ಶನಕ್ಕೆ. ನೋಡ್ತಾ ಇರಿ ವಿಡಿಯೋನ, ಏನೇನು ವ್ಯವಸ್ಥೆ ಇದೆ, ಸ್ಪರ್ಶ ದರ್ಶನ ಹೇಗಾಗತ್ತೆ ನೋಡೋಣ. ಮೊಬೈಲ್ ಏನೂ ತೊಗೊಂಡು ಹೋಗೋಂಗಿಲ್ಲ, ದೇವಸ್ಥಾನ ಹತ್ರ ಹೋದ್ಮೇಲೆ ಲಾಕರ್ ರೂಮ್ಸಲ್ಲಿ ಇಡಬೇಕು, ಅದು ನೋಡೋಣ. ನೋಡ್ತಾ ಇರಿ. ನೋಡಿ, ಸ್ಪರ್ಶ ದರ್ಶನಕ್ಕೆ ನಾವು ಹೊತ್ಕೋತಾರಂಥ ಆಟೋಗಳು ಬಂದು ನಿಂತಿದ್ದಾವೆ ಹೊಟ್ಟೆರ ಹತ್ರ. ವಿಪಸ್ಸಾನ ಅನ್ನೋ ಜಾಗದಲ್ಲಿ IRCTC ಸರ್ ಉಳಿಸಿರೋದು ನಮ್ಮನ್ನ ಇಲ್ಲಿ ಸ್ಟೇ ಮಾಡಿಸಿದ್ದಾರೆ. ಬೆಳಗಿನ ಜಾವ 2 ಗಂಟೆ ವಾರಾಣಸಿ ರೋಡು ಕಾಶಿ ವಿಶ್ವನಾಥನ ದರ್ಶನಕ್ಕೆ ನಮ್ಮ ಆಟೋ ಹೊರಟಿದೆ. ದೇವಸ್ಥಾನದ ಎಂಟ್ರ್ ಆಗ್ತಾ ಇದ್ವಿ ದೇವಸ್ಥಾನ. ನೋಡಿ ಸೈಡಲ್ಲಿ ಎಷ್ಟು ಚೆನ್ನಾಗಿ ಲೈಟ್ಗಳು ಹಾಕಿದ್ದಾರೆ. ಅಲ್ಲಿ ಸೈಡಲ್ಲಿ ಕಾಣಿಸಿದ ಸೌದೆಗಳೆಲ್ಲ ತಗೋತಾರಂತೆ. ಇನ್ನೇನು ಆಟ ಆಡೋದು ಹಾಕೊಡ್ತಾರೆ. ಅದ್ರಲ್ಲಿ ಇವ್ರು ಹಿಡ್ಕೊಂಡು ಹೋಗ್ತಾ ಇದಾರಲ್ಲ SLR, ಅದನ್ನ ಫೈರ್ ಮಾಡಿದ್ದೀನಿ ನಾನು. ಇದಕ್ಕೆ ಸೆಲ್ಫ್ ಲೋಡಿಂಗ್ ರೈಫಲ್ ಅಂತಾರೆ. ನೋಡಿ, ದರ್ಶಕ್ ನಿಂತಿದ್ದಾರೆ ಟಿಕೆಟ್ಗೋಸ್ಕರ. ಟೈಮ್ ಎಷ್ಟು? ಈಗ 2:30 ಬಂದು ನಿಂತಿದ್ದೀವಿ. ಟಿಕೆಟ್ ಕೊಟ್ಟ ಹೋಗ್ತಾ ಇರೋದು ಒಳಗಡೆ. ಗೇಟ್ ನಂಬರ್ 4 ಇಲ್ಲಿಗೆ ಬರಬೇಕು ದರ್ಶನಕ್ಕೆ. ವಿಶ್ವನಾಥನ ದರ್ಶನದ ಎಂಟ್ರೆನ್ಸ್ ನೋಡಿ. ಜನರಲ್ ನೋಡಿ, ಈ ರೀತಿ ಇದೆ. ಆಗಿದೆ. ಯಾವ ಜಾಗ ಇದು? ಜಾಗದ ಹೆಸರೇ ಮರ್ತೋಯ್ತು. ಯಾಕಂದರೆ ಹಂಗೆ ಅಟ್ಯಾಕ್ ಮಾಡ್ತಾರೆ ಭಿಕ್ಷುಕರದವರು. ಮಗುನ ತೋರಿಸ್ಕೊಂಡು ಅದು ಇದು ತೋರಿಸ್ಕೊಂಡು ಭಯಂಕರ ಸ್ಕ್ಯಾಮರ್ಸ್ ಇದ್ದಾರೆ. ಹುಷಾರಾಗಿರ್ಬೇಕು ನೀವೇನಾದರೂ ವಾರಣಾಸಿಗೆ ಬಂದರೆ. ದರ್ಶನದಲ್ಲಿ ಸ್ಕ್ಯಾಮಿಂಗು, ಎಲೆಕ್ಟ್ರಾನಿಕ್ಸ್ ವಸ್ತುಗಳು ಏನಾದ್ರು ಇಟ್ಕೊಂಡಿದ್ರೆ ದಯವಿಟ್ಟು ಎಲ್ಲ ಇಟ್ಬಿಡಿ ದರ್ಶನಕ್ಕೆ ಹೋಗೋಕ್ಕೆ ಮುಂಚೆ, ಇಲ್ಲ ವಾಪಸ್ ಕಳಿಸ್ಬಿಡ್ತಾರೆ. ನೋಡಿ, ಈ ರೀತಿ ಇದೆ. ಬಾ, ಅಲ್ಲಿ ಇವಾಗ ಕರ್ಕೊಂಡು ಹೋಗ್ತೀನಿ, ಇಲ್ಲಿ ಇವಾಗ ಕರ್ಕೊಂಡು ಹೋಗ್ತೀನಿ, ಸಿಕ್ಕಾಪಟ್ಟೆ ಏನೂ ಮಾಡೋಕ್ಕಾಗಲ್ಲ. ನೋಡಿ, ಇನ್ನೂ ಬೆಳಗಾಗಬೇಕಾಗಿತ್ತು, ಆಗಿಲ್ಲ. ಜನಗಳೆಲ್ಲ ಅವ್ರವ್ರು ಇದರಲ್ಲೇ ಬ್ಯುಸಿಯಾಗಿದ್ದಾರೆ. ನೋಡಿ, ಅವರೆಲ್ಲ ಭಾರತ್ ಅವರು ಎಲ್ಲ ಟ್ರೈನವ್ರೆ. ಇವಾಗ ನಮ್ಮ ಪ್ರಯಾಣ ಕಾಲಭೈರವನ ದೇವಸ್ಥಾನದಕ್ಕೆ. ಕಾಲಭೈರವ ದೇವಸ್ಥಾನ ಹತ್ರ ಸಿಗೋಣ. ನೋಡಿ, ಡಮರುಗ ಎಷ್ಟು ಚೆನ್ನಾಗಿದೆ. ಡಮರು ಸೂಪರ್. ನೋಡ್ತಾ ಇದ್ದೀರಾ ವೀಕ್ಷಕರೇ,
ಎಲ್ಲ ಯಾವ ರೀತಿ ಕಿರ್ಚಿ ಎಲ್ಲ ರೀತಿ ಅಟ್ಯಾಕ್ಗಳು ಮಾಡಿಕೊಂಡು ಗಾಡಿಗಳು ಮಾತ್ರ ಹುಚ್ಚು ಓಡಿಸ್ತಾರೆ ಅಂಥ ಊರು ಅಂತ ಹೇಳ್ಬೋದು. ಬೈಕವ್ರು ಏನು ಅಂದರೆ ಅವ್ರಿಗೆ ಲೈಸೆನ್ಸ್ ಕ್ಯಾನ್ಸಲ್ ಮಾಡಿಸ್ತಾರೆ ಅಂತ ಕಾಣುತ್ತೆ. ಅವ್ರೇನಾದರೂ ಮೆತ್ತಗೋದ್ರೆ ಅಷ್ಟು ರ್ಯಾಶಾಗಿ ಓಡಿಸ್ತಾ ಇರ್ತಾರೆ. ಈ ರೀತಿ ಎಲೆಕ್ಟ್ರಿಕ್ ಆಟೋಗಳಿದ್ದಾವೆ. ಟ್ಯಾಕ್ಸಿಗಳು ಬರ್ತವೆ. ಆ್ಯಸ್ ಯೂಶುವಲ್ ಆಟೋಗಳು ಬೇಜಾನಿದೆ. ಸುತ್ತಮುತ್ತಲು ನಿಮಗೆ ದೇವಸ್ಥಾನದ ಹತ್ರನೇ ಹೋಟೆಲ್ಸ್ಗಳಿದೆ. ಬಟ್ ಇದೆಲ್ಲ ನೋಡಿದ್ರೆ ಇನ್ನೂ ಯಾರು ಎದ್ದಿಲ್ಲ, ಓಪನ್ ಇದೆಯಾ ಏನೋ ಗೊತ್ತಿಲ್ಲ ನನಗೆ. ಹೆಂಗಿದೆ ನೋಡಿ ವಾರಣಾಸಿ ಸ್ಟ್ರೀಟ್ಸ್, ಕಾಶಿಲಿರೋ ಸ್ಟ್ರೀಟ್ಸ್. ಕಾಲಭೈರವ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿ ಬರೀ ಎಲೆಕ್ಟ್ರಿಕ್ ಆಟೋಗಳು ಮಾತ್ರ ಹೋಗೋಕ್ಕೆ ಸಾಧ್ಯ. ನಾವು ರೆಗ್ಯುಲರ್ CNG ಆಟೋ ಸ್ವಲ್ಪ ಹಿಂದೆ ನಿಲ್ಲಿಸಿ ನಡ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲಾಂದರೆ ಈ ರೀತಿ ಎಲೆಕ್ಟ್ರಿಕ್ ಆಟೋಗಳು ಮಾತ್ರ ತರಬೇಕು. ಇದು ನೋಡಿದ್ರೆ ಇಷ್ಟು ಉದ್ದ ಇದೆ. ಬಂತು बाबा के दरबार आया बेटे, बाबा के दरबार आ गया. ಈ ಶ್ರೀ ಮಹಾಕಾಲ ಏನೇನೋ ಮಾಡ್ತಾವ್ರೆಲ್ಲ. ಪಾಪ ಹೊಟ್ಟೆ ಪಾಡೋ ಅವ್ರಿಗೂ ನೋಡಿ. ಹ್ಯಾಂಡಿಕ್ರಾಫ್ಟ್ಸ್ ಎಷ್ಟು ಒಳ್ಳೊಳ್ಳೆ ಐಟಮ್ಸ್ಗಳು ಇಟ್ಟಿದ್ದಾರೆ. ಎಷ್ಟು ಚೆನ್ನಾಗಿರೋ ಐಟಮ್. ಏನು ಬೇಡ ಸರ್, ಭೈರವನ್ನ ನೋಡ್ಕೊಂಡು ಹೋಗ್ತೀವಿ. ಜೈ ಭೈರವನಾಥ್. ಇದು ತುಂಬ ಹಳೆಯದಾದ ಭೈರವೇಶ್ವರನ ಗುಡಿ. ರೇಟು ಕಾಲ ಭೈರವ್ ಟೆಂಪಲ್. ನೋಡಿ ವೀಕ್ಷಕರೇ, ಇದೊಂದು ತುಂಬ ಹಳೆ ಪುರಾತನವಾದ ಕಾಲಭೈರವ ದೇವಸ್ಥಾನ. ಕಾಶಿಗೆ ಬಂದವರು ಈ ದೇವಸ್ಥಾನಕ್ಕೆ ಬಂದೇ ಬರ್ತಾರೆ. ಒಳಗೆ ವೀಡಿಯೋ ಮಾಡೋಕ್ಕೆ ಬಿಡಲಿಲ್ಲ, ತುಂಬ ಚೆನ್ನಾಗಿತ್ತು. ಆದರೆ ಸುತ್ತಲೂ ದೇವ್ರದ್ದು ಇದು ದೃಷ್ಟಿ ತೆಗೆಯೋಕ್ಕೆ ಅಂತ ಒಂದು ರೀತಿ ಸ್ಟಾಲ್ ಮಾಡ್ಕೊಂಡು ಕೂತ್ಕೊಂಡಿದ್ದಾರೆ. 100 ರೂಪಾಯಿ ತೊಗೋತಾರೆ. ಕೈಗೆ ದಾರ ಕಟ್ಟಿ ಏನೇನೋ ಒಂದು ಮಂತ್ರದ ಥರ ಹೇಳಿ ಎಲ್ಲ ಮಾಡಿ ಜನಗಳು ಬರ್ತಾಯಿದ್ದಾರೆ. ಮಾಡ್ಸೋಂಗಿದ್ರೆ ಈ ರೀತಿ ಮಾಡಿಸ್ಕೋಬೋದು, ಇಲ್ಲ ದೇವ್ರ ದರ್ಶನ ಮಾಡ್ಕೊಂಡು ಬರ್ಬೋದು ಸುಮ್ಮನೆ. ಸೊ ಕಾಶಿ ದರ್ಶನ ಆದಮೇಲೆ ಈ ದರ್ಶನ ಆಯಿತು. ನೋಡಿ ವೀಕ್ಷಕರೇ, ದರ್ಶನ ಕಾಲಭೈರವೇಶ್ವರಂದು ದರ್ಶನ ಮುಗಿಸ್ಕೊಂಡು ಈಗ ಸಂಕಟ ವಿಮೋಚನ ಹನುಮಾನ್ ಮಂದಿರ, ಈ ಸಂಕಟಗಳೆಲ್ಲ ಹೋಗಲಿ ಅಂತ ಹನುಮಾನ್ ಮಂದಿರ್ಗೆ ಹೋಗ್ತಾ ಇದ್ದೀವಿ. ಬೆಳಗ್ಗೆ ನೀವು ಬೇಗ ರಾತ್ರಿ ಮಲಗದೆ ಈ ರೀತಿ ಎಲ್ಲ ದೇವಸ್ಥಾನಗಳನ್ನ ಕವರ್ ಮಾಡಿಕೊಂಡು ನೀವೇನಾದ್ರು ಅವ್ರು ನೆಕ್ಸ್ಟ್ ಡೇನೇ ಟ್ರೈನಿಗೆ ಬುಕ್ ಮಾಡಿದರೆ ಸೀದಾ ಊರ ಕಡೆ ಬರ್ಬೋದು. ಇಲ್ಲ ಬೇರೆ ಪ್ಲ್ಯಾನ್ಸ್ ಇದ್ದರೆ ಬೇರೆ ಪ್ಲ್ಯಾನ್ಸ್ ಮಾಡ್ಕೋಬೋದು. ನೋಡಿ ಹೆಂಗಿದೆ ಸ್ಟ್ರೀಟ್ಸ್, ವಾರಣಾಸಿ ಸ್ಟ್ರೀಟ್ಸ್. ಭಾಳ ಮುಂದುವರಿಬೇಕಾಗಿರೋದಿದೆ. ನನ್ನ ಅಬ್ಸರ್ವೇಷನ್ ಪ್ರಕಾರ ಎಲ್ಲ ತುಂಬ ಹಳೇ ಬಿಲ್ಡಿಂಗ್ಗಳು ಇಲ್ಲಿ ಇರೋದು. ಅಂದರೆ ಎಷ್ಟೋ ವರ್ಷದ ಹಳೇ ಬಿಲ್ಡಿಂಗ್ಗಳ ಥರ, ಯಾವುದು ಹೊಸ್ದಾಗಿ ಕಟ್ಟಿರೋದು ನೋಡಿ. ಇದೆಲ್ಲ ನೋಡ್ತಾ ಇದ್ದರೆ ಆ ಥರ ಇಲ್ಲವೇ ಇಲ್ಲ. ಹೇಗೆ ಅಂದರೆ ಜಮ್ಮಾನದಲ್ಲಿ ಕಟ್ಟಿರ್ತಾರಲ್ಲ ಆ ಗೋಡೆಗಳನ್ನು ನೋಡ್ತಾ ಇದ್ದರೆ, ರೋಡ್ ಆಗಲಿ ಆ ಥರನೇ ಇದೆ. ವೀಕ್ಷಕರೇ, ಕಾಲಭೈರವನ ದರ್ಶನ ಮುಗಿಸ್ಕೊಂಡು ಸತ್ಯನಾರಾಯಣ ಮಿಷನ್ ಭಂಡಾರ್, ಓಕೆ, ಶ್ರೀ ಭಜನ್ ತಿಂಡಿದು ಹೆಸರು ಹೇಳ್ತಾ ಇದ್ದೀನಿ. ಹನುಮಾನ್ ಮಂದಿರಕ್ಕೆ ಬಂದಿದ್ದೀವಿ. ಇದು ತುಂಬ ಫೇಮಸ್ ವಾರಣಾಸಿನಲ್ಲಿ. ಜೈ ಶ್ರೀರಾಮ್. ಸಂಕಟ ವಿಮೋಚನ ಹನುಮಾನ್ ಮಂದಿರ ನೋಡಿ. ಎಷ್ಟು ಗಾಡಿಗಳು ನಿಂತಿದೆ. ಇವತ್ತು ಮಂಗಳವಾರ ಬೇರೆ, ಆಬ್ವಿಯಸ್ಲಿ ತುಂಬ ರಶ್ ಇರುತ್ತೆ. ನೋಡಿ, ಈ ದೇವಸ್ಥಾನಕ್ಕೆ ಬಂದರೂ ನೀವು ಮೊಬೈಲ್ಸ್ನೆಲ್ಲ ಇಲ್ಲೇ ಲಾಕರಲ್ಲಿ ಕೊಟ್ಬಿಡ್ಬೇಕು. ಮೊಬೈಲ್ ಅಲೋ ಮಾಡಲ್ಲ. ಜೈ ಶ್ರೀರಾಮ್. ಸಂಕಟ ವಿಮೋಚನ ಹನುಮಾನ್ ಮಂದಿರ ಭಾಳ ಅದ್ಭುತವಾಗಿದೆ. ಒಳಗಡೆ ಫೋನ್ ತೊಗೊಂಡೋಗಿಲ್ಲ, ಏನಕ್ಕೂ ಬಿಡಲ್ಲ. ನೋ ಎಲೆಕ್ಟ್ರಾನಿಕ್ಸ್ ಐಟಮ್. ಫೇಮಸ್ ಟೆಂಪಲ್ ಅಂತಂದರೆ ತ್ರಿದೇವ್ ಮಂದಿರ. ಹೊರಗಿಂದನೇ ತೋರಿಸ್ತೀನಿ ನೋಡಿ.
ಇದೇ ಕಾಣಿಸ್ತಾ ಇದೆ ನೋಡಿ. ವಾರಣಾಸಿ ಎಲೆಕ್ಟ್ರಿಕ್ ಆಟೋನಲ್ಲಿ ಎಷ್ಟು ಚೆನ್ನಾಗಿದೆ, ಸೈಲೆಂಟಾಗಿ ಕೂತ್ಕೊಂಡಿದ್ದು ಎಷ್ಟು ಚೆನ್ನಾಗಿ ಕೂತ್ಕೋಬೋದು. ನಾವಿರೋಂಥ ಹೋಟೆಲಿಂದ ಟೀ ಏನಾದರೂ ತಿನ್ನಕ್ಕೆ ಸಿಕ್ಕುತ್ತಾ ಅಂತ, ಯಾಕಂದರೆ ಎಲ್ಲ ನಮ್ಮ ಎಕ್ಸ್ಪ್ಲೋರ್ ಮಾಡಬೇಕಲ್ಲ, ಅದಕ್ಕೋಸ್ಕರ. ನಮ್ಮ ಟ್ರಿಪ್ ಬಸ್ ಅವ್ರಿಗೆ ನೀವು ಹೋಗಿ ನನ್ನ ಪಾಡ ನಾನು ಎಕ್ಸ್ಪ್ಲೋರ್ ಮಾಡ್ತೀನಿ ಅಂತ ಊಟಕ್ಕೆ ಹೋಗದೆ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಿ. ಇಲ್ಲೇ ಏನಾದರೂ ಊಟ ಸಿಗುತ್ತಾ ಅಂತ ಟೀ ಕೂಡ ಸಖತ್ತಾಗಿತ್ತು. ಇಲ್ಲಿ ಯಾವ್ದಾರ ರೆಸ್ಟೋರೆಂಟ್ ಇದ್ದರೆ ಊಟ ತೊಗೊಂಡು ಹೋಗೋದು ತುಂಬ ಚೆನ್ನಾಗಿತ್ತು. ನಾನು ಇವ್ರ ಹೋಟ್ಲಲ್ಲಿ ಗೆಸ್ಟ್ ಹೌಸಲ್ಲಿ ಹುಡ್ಕೊಂಡಿರೋದು. ಅವರು ಬನ್ನಿ ಒಳ್ಳೊಳ್ಳೆ ಜಾಗ ತೋರಿಸ್ತೀನಿ ಅಂತ ಟೀ ಕುಡಿಸ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದಾರೆ. ಮನೆಯವರೆಲ್ಲ ಕೆಲವರು ಸೀರೆ ತಗೋಬೇಕು ಅಂತಂದ್ರೆ ಅದಕ್ಕೋಸ್ಕರ ಬಂದಿದ್ದೀನಿ. ಉಳ್ಕೊಂಡಿರೋ ಹೋಟ್ಲ್ ಹತ್ರ 500 ರೂಪಾಯಿಂದ ಸ್ಟಾರ್ಟ್ ಅಂತೆ ಬನಾರಸ್ ಸಾರಿ. ಅದಕ್ಕೆ ಆಟೋದವರು ನೋಡ್ಕೊಂಡ್ ಬನ್ನಿ ಒಂದ್ಸಲಿ ಅಂತಂದ್ರು. ನೋಡಿ ಹೇಗಿದೆ ಜಾಗ. ಬನಾರಸ್ಗೆ ಬಂದ್ಮೇಲೆ ಬನಾರಸ್ ಸೀರೆ ತಗೋಬೇಕಲ್ಲ, ಅವ್ರು ನೋಡಂತಿದ್ದಾರೆ. ಬಂದ್ಬಿಡುತ್ತೆ ಒಮ್ಮೆ ಗರ್ಭಕ್ಕೆ ಹೋಗೋದು. ಅದಕ್ಕೆ ಯಾಕೆ ಟೀಕೆ ಒಂದು ಒಳ್ಳೆ ರೆಸ್ಟೋರೆಂಟ್ ಇದೆ. ನಾ ಅದಕ್ಕೋಸ್ಕರ ನೋಡೋಣ ಇಲ್ಲಿಂದನೇ ಏನಾದ್ರು ತೊಗೊಂಡು ಹೋಗ್ಬೋದು ಅಂತ. ಮಲ್ಟಿ ಕ್ಯೂಸಿನ್ ರೆಸ್ಟೋರೆಂಟ್, ವೆಜ್ ಗಾಲಿ ಅಂತೆ. ಗಾಲಿ ಅಂದರೆ ಬೈಯೋದು, ಏನಪ್ಪ ಬೈತಾರ, ವೆಜ್ ಗಲ್ಲಿ. ಗಾಲಿ ಅಲ್ಲ ಗಲ್ಲಿ. ನೋಡೋಣ ಏನು ಸಿಗುತ್ತೆ ಅಂತ. ಹಿಂಗೆ ಒಳಗೋಗೋದು. सर वेज में खाने को क्या है सर? कुछ वेज प्योर वेज है, साउथ इंडियन छोड़ के इंडियन चाइनीज तंदूर सब कुछ। अच्छा अच्छा ठीक है. ಈ ನಮ್ಮಲ್ಲಿ ಮೇಳಗಳೆಲ್ಲ ಹಾಕ್ತಾರಲ್ಲ ವೀಕ್ಷಕರೇ, ಆ ರೀತಿ ಮೇಳ ಹಾಕಿದ್ದಾರೆ ಇಲ್ಲಿ. ಏನೋ ಲೂಧಿಯಾನ ಚಪ್ಪಲು ಅದು ಇದು ಅಂತೆ, ಏನು ಅಂತ ಹೋಗಿ ನೋಡೋಣ. ವೆಜ್ ಥಾಲಿ ಅಂತ ಇದೆ, ಊಟ ಬೇರೆ ಮಾಡಬೇಕು. ಸೊ ಓಕೆ, ಇಲ್ಲ ನೋಡಿ ಎಷ್ಟು ಚೆನ್ನಾಗಿರೋ ಮ್ಯಾಟ್ಗಳೆಲ್ಲ ಎಷ್ಟು ಚೆನ್ನಾಗಿದೆ. ರೇಟ್ ಹೇಗೆ ಅಂತ ಗೊತ್ತಿಲ್ಲ, ಕೇಳಬೇಕು, ಬಾರ್ಗೇನ್ ಮಾಡಬೇಕು, ಇಲ್ಲಾಂದ್ರೆ ಕಷ್ಟ. ಬನಾರಸಿ ಡ್ರೆಸ್ ಮೆಟೀರಿಯಲ್ ಏನೇನು ಹೇಳ್ಕೊತಾರೆ. ಸೇಮ್ ನಮ್ಮಲ್ಲಿ ಮೇಳಗಳಾಗ್ತಾರಲ್ಲ, ಮೇಳ ಅಂತ ಎಲ್ಲ ಸೇಲ್ಸ್ಗಳು ಫೀಲ್ಡ್ಗಳಲ್ಲಿ, ಇವರು ಹಂಗೆ ಯಾವುದೋ ಫೀಲ್ಡ್ ತೊಗೊಂಡು ಮಾಡ್ತಾ ಇದ್ದಾರೆ. ವ್ಯತ್ಯಾಸ ಏನಂದರೆ ವಾರಣಾಸಿಲಿ ನೋಡ್ತಾ ಇದ್ದೀನಿ ಇದನ್ನ, ಇವ್ರುಗಳೇ ಬಂದು ಅಲ್ಲಿ ಮಾರ್ತಾ ಇರ್ತಾರೆ. ಈಗ ನಾವು ಒಂದು ರೀತಿ ಇವ್ರ ಜಾಗಕ್ಕೆ ಬಂದಾಗ ಆಯ್ತು. ಕಾನ್ಪುರ್ ಇಲ್ಲಿ ಲೆದರ್ ಪರ್ಸ್ ಎಲ್ಲ ಮಾರ್ತಾ ಇದ್ದಾರಂತೆ. ಯಾರು ಹೇಳ್ತಾ ಇದ್ದಾರೆ ಶರ್ಟ್ಗಳು ನೋಡಿ, ಇದು ಏನಿದು, ಈ ರೀತಿ ಬಟ್ಟೆ ಜಾಸ್ತಿ ಹಾಕ್ತಾರೆ ನಾರ್ತ್ ಇಂಡಿಯನ್ಸ್. ಒಂಥರ ಈ ಸ್ಟೈಲ್ ಆಗಿರೋದು, ಹಬ್ಬ ಹರಿದಿನಗಳು ಬಂದರೆ ಚಪ್ಪಲಿಗಳು ಈ ರೀತಿ ಇದೆ. ಸಾಕ್ಸ್ಗಳು, ಕಾಫಿ ಮಗ್ಸು. ಅಂದ್ಕೊಂಡು ಹೋಗ್ಬೇಡ ಏನೇನಿದೆ ಅಂತ. ಹಲೋ, ಬನಾರಸ್ ಸೀರೆಗಳು ಎಲ್ಲ ಬನಾರಸ್ ಏನೋ ಗೊತ್ತಿಲ್ಲ. आयुर्वेदिक आइटम उधर मालूम है उधर भी हमारे जगह में बहुत सारे आज ये 8 नंबर वाला लिखा है सर जगह बाल खोले से लादूंगा तो दवा ला दे रहे पूछो इनसे काय की ये बालों के लिए सर ये बाल बढ़ेंगे लेकर हिमाचल के इधर ये समुंदर फैन देखो सर कानों के लिए, कान का बहरापन के लिए होता है। कान में कम सुनाई देता, सा की आवाज आती है उसके लिए। ये मुलेटी है जो गले की खरखराहट के लिए होता है। ये सतावर होता है जो हड्डियों को मजबूत करता है। अच्छा, शिकाकाई होता है जो बालों के लिए होता है। मालूम है शिकाकाई। ये रीटा इधर आओ, थोड़ा उसका भी करो, इधर आओ, मैं बता चेहरा दिखाओ मेरा।
ये सब देखो औषधि ऐसे आ गया। ये रीटा होता है बालों के लिए, ये सफेद मूसली भी कुछ ताकत वीर्या के लिए, सनई पत्ती, कोच के बीज, सब औषधि दवाओं का प्रोडक्ट तैयार हो चुका है। तो खाना पड़ता है पानी में। ये पेट नहीं बढ़ेगा, वेट नहीं बनेगा, बाल नहीं झड़ेगा, गैस्ट्रिक नहीं बनेगा, शुगर नहीं बनेगा। पावर मजबूती पैदा होना चाहिए। जो जानता है वो मानता है, जो नहीं जानता है वो नहीं मानता है। ऐसा मानो तो दवा है, ना मानो तो लकड़ी है। ಏನೋ ಹೇಳ್ದ ಈ ಥರದ್ದು ನಮ್ಮ ಊರುಗಳಲ್ಲಿ ಎಷ್ಟು ರೋಡ್ ಸೈಡ್ ಟೆಂಟ್ ಹಾಕೊಂಡು ಕೂತಿರ್ತಾರಲ್ಲ. ಮಾಡೋಣ ಬನ್ನಿ. ಪಿಂಗಾಣಿ ಐಟಮ್ಸ್ಗಳು ನೋಡಿ. ಇವ್ರೇನೋ ಹೇಳ್ತಾವ್ರೆ, ನನ್ಗೆ ಅರ್ಥನೇ ಆಗ್ತಾ ಇಲ್ಲ. क्या दिक्कत सीख दिक्कत ಹಾ ಏನ್ ಹೇಳ್ತಾರೋ ಗೊತ್ತಾಗ್ತಾ ಸುಮ್ಮನೆ ಹ್ಞೂ ಅಂತ ಇದ್ವಿ. ಸೇಲ್ಸ್ ಲಾಗ ಏನೋ ಸೇಲ್ಸ್ ಹಾಕಿದೆ ಅಂತ ಹೇಳ್ತಾ ಇದಾರೆ. ಇನ್ನೇನ್ ಮಾಡೋದು ಅರ್ಥ ಆಗ್ತಿಲ್ಲ, ಸುಮ್ಮನೆ ಹ್ಞೂ ಅನ್ನೋದು. ಹೀಗೆ ನಮ್ಮ ಹಿಂದಿಗಳೆಲ್ಲ ಗೊತ್ತಲ್ಲ, ಸುಮ್ಮನೆ ಹ್ಞೂ ಅನ್ನೋದಷ್ಟೇ. ನಾವು ಉಳ್ಕೊಂಡಿರೋಂಥ ರೂಮ್ ಕಾರಿಡಾರ್ ಈ ರೀತಿ ಇದೆ ನೋಡಿ. ಈ ರೀತಿ ಕಾಣಿಸ್ತಾ ಇದೆ ಕಾರಿಡಾರು. ಬಿಸಿನೀರು ನಿನ್ನೆ ರಾತ್ರಿ ನಾವು ಬಂದಾಗಿರಲಿಲ್ಲ, ಈಗ ಸ್ವಲ್ಪ ಬಿಸಿನೀರಿದೆ. ನಿನ್ನೆ ರಾತ್ರಿ ಎಷ್ಟು 1 ಗಂಟೆಲಿ ಸ್ವಿಚ್ ಹಾಕಿದ್ರೂ ಗೀಸರ್ ಸರಿ ವರ್ಕ್ ಆಗ್ತಿಲ್ಲ. ಬಟ್ ಇವಾಗಂತೂ ಸುಟ್ಟವ ನೀರಿದೆ. ಹೆದರಿಕೆ ಆಗೋಯ್ತು ನಾವು ಅವರಿಗೆ. ಬ್ಯಾಕ್ ಫೀಡ್ಬ್ಯಾಕ್ ಕೊಟ್ಬಿಟ್ರೆ ಹೆಂಗೆ ಮತ್ತೆ ಬರ್ತಾರೋ ಇಲ್ಲೋ ಅಂತ. ಅವ್ರಿಗೂ ಬಿಸ್ನೆಸ್ ಆಗಬೇಕಲ್ಲ, ಅದಕ್ಕೋಸ್ಕರ. ಬಟ್ ಇವಾಗ ಚೆನ್ನಾಗಿದೆ, ಕಾರಿಡಾರ್ ಸೈಲೆಂಟ್ ಇದೆ. ಏರಿಯಾ ಲೊಕೇಶನ್ ಮೇನ್ ರೋಡಲ್ಲಿ ಆದಂಗೆ ಇದೆ. ರೈಲ್ವೆ ಸ್ಟೇಷನಿಂದ ಸ್ವಲ್ಪ ದೂರನೇ ಇದೆ, ಹತ್ತಿರ ಇಲ್ಲ. ಸೊ ಅದೊಂದು